ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೀತಾ ಮಹೇಶ್. ವೆಲ್ಕಮ್ ಬ್ಯಾಕ್ ಟು ಗೀತಾ ಮಹೇಶ್ ಯೂಟ್ಯೂಬ್ ಚಾನಲ್. ಸೊ ಬೆಳಗ್ಗೆ ಬಂದುಬಿಟ್ಟು 7:30. ಎಲ್ಲರೂ ಏನೇನು ಮಾಡಕತ್ತಾರೆ ಅಂತ ಹೇಳ್ಬಿಟ್ಟು ತೋರಿಸ್ತೇನೆ ಬರ್ರಿ ಇವಾಗ. ಸತ್ಯಭಾಮೆ ಕೋಪವೇನೆ ನನ್ನಲ್ಲಿ ಸರಸಕ್ಕೆ ಕರೆದರೆ ಬಿರಸವ ತೋರುವೆ ಏಕೆ ಏನು ಮಾಡತ್ತಾರೆ? ಎಷ್ಟು ಲಘು ಐತಾರೆ, ನಾವು ಎಷ್ಟು ಲೇಟ್ ಆಗ್ಯದ. ಆಡುಗಳು ಮೇಯಕತ್ತವ ನೋಡು. ಎಲ್ಲಿ ಹೋಗಂಗಿಲ್ಲ ಅವ. ಬೆಳಗ್ಗೆ ನಮ್ಮ ತಮ್ಮ ನೀರು ಹಸಕತ್ಬಿಟ್ಟನ. ಬಾವಿದೇನು ಬೋರ್ ಮೋಟ್ರ್ ಸ್ಟಾರ್ಟ್ ಆಗೈತಿದ? 3 ಚಲೋ ಅದಾವು. 3 ಚಲೋ ಆಗಿ ಇಷ್ಟು ನೀರು ಸಣ್ಣ ಐತಿಲ್ಲ ಇದು. ಬೆಳಗ್ಗೆ ನೀರು ಹಾಸೋದು ನೋಡಿ. ನೀರು ತಣ್ಣಗದಾವ ಏನ್ದಾವ ಬಿಸಿದಾವ. ಸೂರ್ಯ ಉದಯಿಸುವ ಸಮಯ ಹಳ್ಳಿಯಲ್ಲಿ. ಇದು ಹಳ್ಳಿಯ ಲೈಫ್ ನೋಡ್ರಿ, ಎಷ್ಟು ಚಂದ ಐತಿ. ಅವನಿದ್ದಾಗಲೇ ನಮ್ಮೂರಿಗೆ ಕೋಳಿನ ಕೂಗೋದು. ಇದು ಹೀರಿಬಳ್ಳಿ ಇಲ್ಲಿ ತಕ ಹಬ್ಬೈತಿ. ಕಾಯಿ ನೋಡಿಲ್ಲ ಹೆಂಗೆ ಹೇಳಿದ್ರು. ಇದು ಹಬ್ಬೈತಿ ಕರೆ ಕಾಯೇ ಚೆನ್ನಾಗಾಗಿಲ್ಲ. ಎಲ್ಲೆಲ್ಲೋ ಬಳ್ಳಿ ಹಬ್ಬಿಟ್ಟವು. ಇದೆಲ್ಲ ಬಳ್ಳುಳ್ಳಿ ಲಾಸ್ಟ್ ಟೈಮ್ ಬಂದಾಗ ನಾವು ಹಾಕಿ ಹೋಗಿದ್ದು ಬಳ್ಳುಳ್ಳಿದು. ಇಲ್ಲ, ಅವಾಗಿಂದ್ರೆ ಹೊಳೆ ಬಂದಿಲ್ಲ. 4 ತಿಂಗಳು ಆಗತ್ತಂತಂದ್ಲೇವು. ಇದು ಬಳ್ಳುಳ್ಳಿ ಆಗ್ಯಾವಲ್ಲ, ಚೆನ್ನಾಗ್ಯಾವ. ಇಲ್ಲಿ ನೋಡಿಲ್ದ ನಾವು ಹಾಕಿ ಹೋಗಿದ್ದು ಬಳ್ಳುಳ್ಳಿ ಗಾಯಿಸಿದು ಇಷ್ಟು ದೊಡ್ಡದಾಗಿತ್ತು ನೋಡ್ರಿ. ಬೆಳೆಸಿದ್ದು ನಾವಲ್ಲ, ಅದನ್ನು ಹಾಕಿ ಹೋಗಿದ್ದು ನಾವು. ಹೌದು, ಕರೆಕ್ಟಾ? ಬೆಳೆಸಿದ್ದು ನೀವಲ್ಲ, ಅದು ನೀವು. ನಾವೆಲ್ಲಿ ಬರೋದು? ಇಷ್ಟು ದೊಡ್ಡದಾಗಿತ್ತು ಬಳ್ಳುಳ್ಳಿ ಗಾಡಿ. ಗುಡ್ಡಗಾಡು ನೋಡಿಲ್ಲ ಎಷ್ಟು ಚಂದ ಕಾಣ್ತೈತೆ ನೋಡ್ರಿ. ಬೆಳೆ ಇದ್ದರೆ ಏನೋ ಚಂದ ಕಾಣ್ತೈತೆ, ಹೌದಿಲ್ಲ? ಫುಲ್ಲು ನೋಡ್ರಿ, ಮನೆ ಗಿಡ. ಹಾಂ, ಹಳ್ಳಿ ಲೈಫು. ನೀರು ಹಸೋದು. ನೀರು ತಣ್ಣಗದಾವನ್ ಬೆಚ್ಚಗದಾವ? ಆಡುಗಳು ಏನು ಇಷ್ಟು ಲಘು ಮೇದು ಮಕ್ಕೊಂಬಿಟ್ಟು ಏನು ನೋಡಲಿ. ಇಷ್ಟದಾವ ಈಗ ಆಡುಗಳ. ಲಾಸ್ಟ್ ಟೈಮ್ ಇದ್ದು ಹಂಗದಾವ ಇವು ಭೀ. ಬೆಳಗ್ಗೆನ ಗಿಡಗಳು ಇಟ್ಟು ಚಂದ ಕಾಣ್ತಾವ ನೋಡು. ಕೋಗಿಲೆ ಕೂಗಾಯ್ತಿಲ್ಲ ಅದು. ಹಾಂ, ಕೋಗಿಲ ಅಲ್ಲ, ಧ್ವನಿ ಹಂಗೆ ಕೇಳ್ತೈತಿ. ಗುಡ್ಡ ಎಷ್ಟು ಚಂದ ಕಾಣ್ತೈತಿ ಇಲ್ಲಿಂದ್ರೆ ಗುಡ್ಡ ನೋಡ್ರಿ. ಹೊಲ್ದಾಗ ಇವ ರಾಜ್ಯಗಳು ಆರಾಮ ಮೈಕಂತ ಮಕ್ಕೊಂಬಿಟ್ಟಾರ. ಇವನ್ನೇ ಕಟ್ಟಿರಮ್ಮಂತು. ಇವೇ ರಾಜ್ಯಗಳು ಎಷ್ಟು ಚಂದ ಮಕ್ಕೊಂಬಿಟ್ಟಾರ ನೋಡ್ರಿ ಆರಾಮ. ಇದು ಎಲ್ಲರೂ ಹೊಲ್ದಾಗ ಇರೋದು ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಅಷ್ಟೆ. ಸೀಸನ್ ಎಲ್ಲ ಮುಗ್ದೋಯ್ತು. ಹೊಲ್ದಲ್ಲಿ ಬೆಳೆ ಏನೂ ಇಲ್ಲ. ಇದನ್ನು ನೋಡೋಕೆ 2 ಕಣ್ಣು ಸಾಲದು. ಹಳ್ಳಿ ವಿಲೇಜ್ ಲೈಫ್ ಹೆಂಗೈತೆ ನೋಡ್ರಿ. ಪಪ್ಪಾಯಿ ಹಣ್ಣು ಹಣ್ಣಾಗೈತಿ ನೋಡ್ರಿ. ಹುಂಚಿ ಗಿಡ. ಸಣ್ಣ ಹೋಗುದಿಲ್ಲಪ್ಪ ಇದು. ಬಾವಿ ನೀರು ಬಳದ್ಬಿಟ್ಟು ನಾಲೆ ನೀರು ಇಷ್ಟ ಇಲ್ಲಿಗೆ ಬಂದು ನಿಂತು ಬಿಟ್ಟಿತ್ತು. ಬೋರ್ ಭಾಳ ಸಣ್ಣದವಪ್ಪ, ಅದಕ್ಕೆ ಬಂದು ಸಣ್ಣ ಬರ್ತಾವ ನೀರು. ಒಂದು ಚೂರೇ ಇರಂಗಿಲ್ಲ, ಒಂದು ಈಟ್ರೆ ಇದೆ. ಹೆಂಗಾರ ತಳಗಾಗತ್ತೆ ಬರ್ಬೇಕಾರೆ ನೀರೇ ಬರವಲ್ತು. ಹಾಂ ಹಾಂ, ಈ ಭಯ ಹಾಕಿ ಬರ್ತೀಯಪ್ಪ ಅವನು. ಎದ್ರಿ ಮೇಡಮ್ಮ, ಎದ್ರಿ. ಗುಡ್ ಮಾರ್ನಿಂಗ್ ಅನ್ನು. ಏನು ಹಿಡ್ಕೊಂಬಂದಿ ಕೈಯಾಗ? ಹಾಂ, ಬದಮ್ಕಾಯಿ ಒಡದಿ. ಹೆಂಗೆ ಹೊಡಿಯೋದು ಅದನ್ನು? ಎಲ್ಲಿ ಜಜ್ಜುನು? ಹಾಂ, ಏನು ಜಜ್ಜುನು? ನಿನ್ನ ಮೂಗು ಹೆಂಗೈತೆ ತೋರಿಸು. ಅದ ನಿನ್ನ ಮೂಗ. ತಮ್ಮ ಏನು ಮಾಡತ್ತಾನ? ತಮ್ಮ ಏನು ಮಾಡತ್ತಾನ? ಅದಾನ. ನಿನ್ನ ಹೆಸರೇನು? ನಿನ್ನ ಹೆಸರೇನಪ್ಪಿ?
ಹಾಂ ಅಮ್ಮವ ಬಾಯ್ 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 ಹೇಳ ಓಕೆ ನೋಡು ಹೋಗ್ಲಿ ಬಾಯ್. ಮತ್ತು ನೀರು ಏರ್ಲಿಲ್ಲ ಅಂದ್ರೆ ಬಾಯಾಗ ತಿರುಗಿ ಬರೋ ಹೋಗಪ್ಪ. ಬಾವ್ಯಾಗ್ರೆ ನೀರು ಗೊಳೆ ಹಾಕೋ ಮತ್ತೆ. ದಾದಾ ಬಾವಿ ಕಡೆ ಹೊಂಟವ್ರು. ಟಾಟಾ. ಹಾಂ ಬಂದ್ ಮಾಡಕ್ಕೆ ಹೇಳ್ತೀನಿ ಗೈಸ್. ಇಲ್ಲಿ ವಿಮಾನ ಹೊಂಟೈತಿ ಬಟ್ ಎಲ್ಲಿ ಅಂತೇಳಿ ಗೊತ್ತಾಗ್ತಿಲ್ಲ. ಎಲ್ಲಿ ಕಾಣಿಸ್ಬೇಕು ಇದ್ರೊಳಗೆ. ಸೌಂಡ್ ಅಂತೂ ಕೇಳ್ಸಾಕತ್ತೈತಿ. ನೋ 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 ಎಲ್ಲ ಹೋಯ್ತು. ಎಲ್ಲೋಯ್ತಮ್ಮ ಕಾಣಿಸ್ತಿಲ್ಲ. ಹೋಯ್ತಾ ಇಲ್ಲೇ ಕಾಣಿಸ್ಲಿಲ್ಲ. ಎಲ್ಲಿ ಹೊಂಟೈತಿ ವಿಮಾನ? ಕಾಣಿಸ್ತು ನಿಂಗೆ? ಕಾಣಿಸ್ತು? ಇಷ್ಟು ದೊಡ್ಡ ರಂಗೋಲಿ. ಎಷ್ಟು ಚಂದ ಕಾಣಿಸಾಕತೈತಿ ನೋಡೋದು. ನಮ್ಮ ಮನೆ ಒಂದು ಹಾಕಕ್ಕೆ ರಂಗೋಲಿ ಜಾಗನೇ ಇಲ್ಲ. ಇಷ್ಟು ದೊಡ್ಡ ಅಂಗಳ ಒಳಗೆ ಇಷ್ಟೊತ್ತಿ ನಿಕ್ಕವಿದ್ದೀರಿ ಈ ರಂಗೋಲಿ ಬದುಕ್ತಿತ್ತ? ಚಾನ್ಸೇ ಇಲ್ಲ. ಹೋಗ್ಕಾಳ ಎಷ್ಟು ಚಂದಾಗೈತಿ. ರಂಗೋಲಿ ಮುಗೀತು. ಸಾಯಿಬ್ರು ಮುಖ ತಗೊಂಡಿಲ್ಲ ಏನಿಲ್ಲ. ಗುಡ್ ಮಾರ್ನಿಂಗ್. ಅಯ್ಯ ಏನು ಮಾಡಕತ್ತಿ? ಖಾರಕ್ಕೆ ಯಾವಾಗ ರೆಡಿ ಮಾಡ್ತಿ? ಈಗ ಅಕ್ಕಿ ತೊಳ್ಕೊಂಬರ್ಲಿ. ಗೈಸ್ ಇವಾಗ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಖಾರ ಕುಟ್ಟಿಸ್ತಾರೆ ನಮ್ಮಲ್ಲಿ. ಉತ್ತರ ಕರ್ನಾಟಕ ಸೈಡ್ ಪಕ್ಕ ಖಾರ ಕುಟ್ಸೋದು ಹೆಂಗಪ್ಪ ಅಂತಂದರೆ ಇವಾಗಾರ ಪಲ್ಯ ಮಾಡೋಕೆ ಅದಕ್ಕೆ ಖಾರ ಕುಟ್ಟಿಸ್ತೀವಲ್ಲ. ಸೊ ಅದಕ್ಕೆ ಏನೇನು ಮಾಡ್ತೀವಿ, ಏನೇನು ಹತ್ತುತ್ತೆ ನಮ್ಮ ಕಡೆ, ಯಾವ ಥರ ಖಾರ ಕುಟ್ಟಿಸ್ತಾರೆ ಅಂತ ಹೇಳ್ಬಿಡ್ತೀನಿ. ಕರಿಬೇವು ಬೇಕಿತ್ತು. ಸೊ ಹಾಗಾಗಿ ಕರಿಬೇವಿನ ಗಿಡ ಇಲ್ಲೇ ಇರೋದು. ನಾನು ಕರಿಬೇವು ಹರ್ಕೊಳ್ಬೇಕಂತ ಬಂದೀನಿ. ಏನೇನು ಬೇಕು ಅದನ್ನು ಕುಟ್ಸೋಕೆ, ಏನೇನು ಹತ್ತುತ್ತೆ, ಎಷ್ಟೆಷ್ಟು ತೊಗೊತೀವಿ, ಏನೇನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನಮ್ಮವನ ಹತ್ರ ಹೇಳಿಸ್ತೀನಿ ನಾನು ಏನೇನು ಬೇಕಂತ. ಇವಾಗ ಕರಿಬೇವು ಹರ್ಕೊಂಡು ಹೋಗ್ಬೇಕು. ಕರಿಬೇವು ಹರ್ಕೊಂಡು ಹೋಗೋಣ ಬರ್ರಿ. ಆಮೇಲೆ ಏನೇನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮವ್ವ ಹೇಳ್ತಾರೆ. ರೆಡಿ ಮಾಡಿದೆ ನೀವೆಲ್ಲ? ಹಾಂ ಎಲ್ಲ ಮಾಡಿದೆ ನೋಡಿ. ಏನೇನು ಬೇಕು ಹೇಳಿ. ಕೊಬ್ಬರಿ ಫಸ್ಟ್ ಒಂದು ಕೊಬ್ಬರಿ. ಎಷ್ಟು ಕೊಬ್ಬರಿ? 2 ಕಿಲೋ ಕಾಯಿ ಬೇಕಲ್ಲ. 2 ಕಿಲೋ. 2 ಕಿಲೋ ಮೆಣಸಿನ್ಕಾಯಿ, 2 ಕಿಲೋ 2 ಕಿಲೋ ಕೊಬ್ಬರಿ. ಹಾಂ. ಅರಿಶಿನ. ಹಾಂ. ಅರಿಶಿನ ಎಷ್ಟು? ಅರಿಶಿನ ನೋಡಿ ಕಡಿಮೆ ಹಾಕಿದ್ರು ನಡ್ತೈತೆ. ಹಾಂ. ಭಾಳ ನನ್ನ ಕಲರ್ದನ ಹಾಕೈತಿ ಅಂತ. ಕೊತ್ತಂಬರಿ ಕಾಳ. ಕೊತ್ತಂಬರಿ ಕಾಳು. ಕೊತ್ತಂಬರಿ ಕಾಳು ಎದಕ್ಕೆ ಹಾಕ್ತಾರೆ? ಕೊತ್ತಂಬರಿ ಕಾಳು ರುಚಿ ಬರ್ತೈತಿ. ಹ್ಞೂ. ಸಾಸಿವೆ. ಸಾಸಿವೆ. ಅದಕ್ಕೆ ಸಾಸಿವೆದು ಎಣ್ಣೆ ಮಾಡ್ತಾರಲ್ಲ, ಇದನ್ನ ಹಾಕ್ತಾರೆ ಇದ್ರೊಳಗೆ. ಕರ್ಕ ಸಾಸಿವೆ ಹಾಕಬೇಕು ಅದಕ್ಕೆ ಅಂತ. ಮಸಾಲೆ ಅಲ್ಲ, ಜೀರಿಗೆ, ಮಸಾಲೆ ಕುಡ್ಸಿದೆ. ಲವಂಗ, ಮೆಣಸಿನಕಾಳ, ದಾಲ್ಚಿನ್ನಿ, ಚಕ್ರ ಮಗ್ಗಿ. ಅದು ಇದ್ರಾಗ ಹಾಕೋ ಕಾಯಿ ತಪ್ಪಲ್ದ. ಇದು ಕೆಂಪಕ್ಕೆ ಏನೋ ಅಂತಾರಲ್ಲ. ಇದಕ್ಕ ತಾರ ನೋಡ್ದ ನನ್ಗೊಂದು ಕಾಯಿ. ಇದನ್ನ ಪಲಾವ್ ಎಲಿ, ಜೀರಿಗೆ, ಅರ್ಧ ಕಿಲೋ ಜೀರಿಗೆ, ಅರ್ಧ ಕೆಜಿ ಜೀರಿಗೆ. ಅಂದ್ರೆ ಎಷ್ಟು ಕೆಜಿ ಮೆಣಸಿನಕಾಯಿ ಇರ್ತೈತಿ ಅದ್ರ ಮೇಲೆ ತಗೋಬೇಕು. ಅದ್ರ ಮೇಲೆ ಮಸಾಲೆ. ಈಗ 2 ಕೆಜಿ ಕಾಯಿಗೆ ಇಷ್ಟೆಲ್ಲ ಮಸಾಲೆ. ಕರಿಬೇವ. ನಮ್ ಕಡೆ ಬರೀ ಕರಿಬೇವ ಉಪ್ಪ ಎರಡು ಹಾಕಿ ಕುಟ್ಟಿಸ್ತಾರೆ ನಮ್ ಕಡೆ. ಅದಕ್ಕ ನಾನು ಇಷ್ಟೆಲ್ಲ ಮಸಾಲೆ ಯಾಕೆ ಹಾಕ್ತಾರ ಕೇಳಿ. ನಮ್ ಕಡೆ ಇದನ್ನೆಲ್ಲ ಹಾಕಂಗಿಲ್ಲ. ಖಾರ ಹೆಂಗ್ ರುಚಿ ಆಗೋದಲ್ಲ ಮಸಾಲೆ ಹಾಕ್ರ ಖಾರ ರುಚಿ ಆಗೋದ. ನಮ್ ಕಡೆ ಹಾಕಂಗಿಲ್ಲಲ್ಲ. ಕೊಬ್ಬರಿ ಇಲ್ಲ, ಇವೆಲ್ಲಾನು ಏನು ಹಾಕಂಗಿಲ್ಲ ಅವ್ರ. ಇಲ್ಲ ಇದನ್ನೆಲ್ಲ ಹಾಕಬೇಕ ಅಂತ. ಇದನ್ನ ಅಲ್ಲ, ಹಸಿ ಅಲ್ಲ. ಹಸಿ ಎಲ್ಲಾನು ಹಾಕ್ತಾರ. ಹಸಿ ಅಲ್ಲನು ಹಾಕುದ್ಲ. ಹಸಿ ಅಲ್ಲ, ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಹೆಚ್ಚು ಕಮ್ಮಿ ತಗೊಂಡ್ರೆ ನಡಿತೈತಿ. ಬೆಳ್ಳುಳ್ಳಿ ನಡಿತೈತಿ. ಇದನ್ನೆಲ್ಲ ಕುಡಿಸಿ ಮೆಂತೆ ಕಾಳ. ಮೆಂತೆ ಕಾಳ ಇಲ್ಲವು ಅಲ್ಲಿ ಬಿಟ್ಟು ಬಂದಿನ. ಮೆಂತೆ ಕಾಳ ಹಾಕ್ಬೇಕು. ಮೆಂತೆ ಕಾಳ. ಯಾರು ಉಳ್ಳಾಗಡ್ಡಿ ಹಾಕ್ತಾರ. ಖಾರ ಹಳಸ್ತೈತ, ಯಾರು ಹಾಕಂಗಿಲ್ಲ. ಉಳ್ಳಾಗಡ್ಡಿ ಹಾಕಿದ್ರೆ ಖಾರ ಕೆಡ್ತೈತಿ. ಬೆಳ್ಳುಳ್ಳಿನ ಜಾಸ್ತಿ ಹಾಕುದ. ಬೆಳ್ಳುಳ್ಳಿ ಜಾಸ್ತಿ. ಖಾರ ವಾಸ ಬರ್ತೈತಿ. ಬೆಳ್ಳುಳ್ಳಿ ಹಾಕಿದ್ರೆ ಖಾರ ವಾಸ ಬರ್ತೈತಿ. ಎಲ್ಲ ಹಾಕಿ ಹುರಿದ, ಎಲ್ಲ ಬ್ಯಾರೆ ಬ್ಯಾರೆ ಹುರಿದ ಇಂತ ಕೊಬ್ಬರಿ ಬ್ಯಾರೆ ಹಿಡ್ದ, ಅರಿಶಿನ ಬ್ಯಾರೆ ಹಿಡ್ದ, ಈ ಕೂಡ್ಕಲ್ಲೆಲ್ಲ ಹುರಿದ್ ಕೂಡ್ಸಿ ಮತ್ ಇವನ್ ಎಣ್ಣೆಯಾಗ ಎಣ್ಣೆಯಾಗ ಹುರಿದ್ಲ.
ಎಣ್ಣೆ ಹುರಿದ ಸಪ್ರೇಟ್ 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 ಹುರಿದು ಇವನ್ನೆಲ್ಲ ಹುರಿದ ಆಯ್ತು ಕೋಕ್ಲೆಲ್ಲ ಕುಡ್ಸೋದ ಈ ಕಡೆ ಆಯ್ತು ಕೊಬ್ಬರಿ ಅವ್ನು ಬೇರೆ ಹಿಡ್ದು ಕರಿಬೇವು ಎಷ್ಟ್ ಹಾಕ್ತಾರ ಕರಿಬೇವು ಅದ ಕಾಯದ್ರ ಮೇಲೆ ಹಾಕಿದಂಗ ನಡ್ತೈತಿ ಖಾರ ಮೇಲೆ ಕುಡ್ಸೋದ್ ಮೇಲೆ ಹಾಕಿದ್ರೆ ನಡ್ತೈತಿ ಅದನ್ನು ಹುರಿದ ಕರಿಬೇವು ಹುರಿದ ಎಲ್ಲಾನು ಎಣ್ಣೆ ಹುರಿದ ಇಡ್ಬೇಕು ಹಿಡಿದು ಮೆಣಸಿಕಾಯಿ ಎಷ್ಟು ಕೆಜಿ ಮೆಣಸಿಕಾಯಿ 2 kg ಅದಾವ 2 kg ಮೆಣಸಿಕಾಯಿ ಉಪ್ಪು ಎಷ್ಟ್ ಹಾಕ್ತಾರ ಉಪ್ಪು ನಾವು ಹಾಕಿದಂಗ 2 ಕಿಲೋ ಹಾಕಂದ್ರ 2 kg ಹಾಕ್ತಾರ 2 kg ಗಟ್ ಕಡಿಮೆ ಹಾಕಿದ್ರೆ ಹಾಕ್ತಾರ ಮಸಾಲೆ ಇರ್ತೈತಿ ಅಣ್ಣ 2 kg ಹಾಕುದ 2 kg ಒಬ್ರಿಗೆ ಹೆಚ್ಚ ಹತ್ತತಿ ಒಬ್ರಿಗೆ ಕಡಿಮೆ ಹತ್ತತಿ 2 kg ಹಾಕುದ ಈಗ ಮನ್ಯಾಗ ಕುಟ್ಟತಿ ಮನ್ಯಾಗ ಕೊಡ್ತಿದ್ದಿಲ್ಲ ಆಗೆಲ್ಲ ಖಾರ ಈಗೆಲ್ಲ ಗಿರಣಿಗಳು ಬಂದಾವು ಹಿಟ್ಟು ಹೆಂಗ್ ಹಾಕಿಸ್ತಿ ಹಂಗ ಕುಟ್ಸಾಕ ಕೊಡುದ ಅಂತ ಈಗ ಅದಕ್ಕ ಎಲ್ಲಾ ಕೂಡಿಸಿ ಹುರಿದ ಗಿರ್ನ್ಯಾಗ ಕಲ್ಲದಾವಲ್ಲ ಕುಟ್ಟಾಕ ಒಳಕಲ್ಲು ಬಂದಾವ ಕುಟ್ಟಿಸಿ ಕೊಡ್ತಾರ ಕೆಜಿ ಮೇಲೆ ಕುಟ್ತಾರ ಕೆಜಿ ಮೇಲೆ 50 ತಗೋತಾರ 50-60 ಕೆಜಿ ಮಸಾಲೆ ಹಾಕಿ ಇವನ್ನೆಲ್ಲ ಹುರಿತಿ ಇವನ್ನೆಲ್ಲ ಹುರಿತಿಲ್ಲ ಹುರಿದ ಅದ್ರಾಗ ಹಾಕಿರ್ತಾನ ಅಂತ ಎಲ್ಲ ಕೂಡ್ಸಿ ಮಸಾಲೆ ಎಲ್ಲ ಕೂಡ್ಸೋದ ಇದನ್ನ ಕುಡ್ಕಲ್ ಮಸಾಲೆ ಇದನ್ನ ಕೊಬ್ಬರಿ ಅರಿಶಿನ ಅಟ್ಟ ಬ್ಯಾರೆ ಇಡುದು ಬೇರೆ ಮಿಕ್ಕಿದೆಲ್ಲ ಹುರಿದು ಕುಡ್ಸ ಹುರಿದು ಕೂಡ್ಸೋದ ಆಯ್ತು ಹುರಿದು ಕೂಡ್ಸಿ ಎಲ್ಲ ಕಟ್ಟಿ ಕೊಟ್ರ ಕುಟ್ಟಿ ಕೊಡ್ತಾರ ಅವ್ರ ಚಾನ್ಸ್ ಅವ್ರ ಕುಟ್ಟಿ ಕೊಡ್ತಾರ ಈಗೇನ್ ನಾವ್ ಮಾಡೋದಿಲ್ಲ ಆಗ ನಾವ ಚಾನ್ಸ್ಕೊಳ್ದಿತ್ತ ಈಗೆಲ್ಲ ಮತ್ತೆ ಅದ್ರ ತನ ರೊಕ್ಕ ತಗೊಂತಾರ ಈಗೇನ್ ಚಾನ್ಸು ಇಲ್ಲ ಅವ್ರ ಚಾನ್ಸ್ ಕೊಡ್ತಾರ ಇವನ್ನೆಲ್ಲ ಈಗ ಹುರ್ಕೊಂಬಿಡು ಕಟ್ಟಿ ಕೊಟ್ರ ಅಜ್ಜ ಕುಡ್ಸ್ಕೊಂಡ್ ಬರ್ತಾನು ಅಜ್ಜ ಕುಡ್ಸ್ಕೊಂಡ್ ಬರ್ತಾನೆ ಇದ್ ನಿನ್ ಕೆಲ್ಸ ಕುಡ್ಸ್ಕೊಂಬರೋದು ಅಜ್ಜನ್ ಕೆಲ್ಸ ಆಯ್ತು ಇದನ್ನೆಲ್ಲ ಹುರಿ ಈಗ ಆಮೇಲೆ ಕುಡ್ಸಿರ್ಬೇಕು ಆಮೇಲೆ ಎಲ್ಲ ಕಟ್ಕೊಡಿ ಕೊಟ್ಟಿ ಇಷ್ಟೆಲ್ಲಾನು ಮಸಾಲೆ ಬೇಕಿದಕ್ಕೆ ಮಸಾಲೆ ಬೇಕಾ ಇದಕ್ಕೆ ಇನ್ನೆಲ್ಲ ಮಸಾಲೆ ಹಾಕಿರನ ಖಾರ ಇವಾಗ ನಮ್ಮವ್ವ ಅಡುಗೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಯಾಳು ಇಲ್ಲಿ ನೋಡ್ರಿ ಊಟಕ್ಕೆ ರೆಡಿ ಸೊ ಇವಾಗ ಖಾರ ಕುಟ್ಸ್ಕೊಂಬಂದಿದ್ದು ರೆಡಿ ಆಗೈತಿ ಹೆಂಗೈತೆ ಅಂತ ತೋರಿಸ್ತೀನಿ ಬರ್ರಿ ಮೈ ಬರ್ರಿ ಖಾರ ರೆಡಿ ಆತ ನೀವು ಖಾರ ರೆಡಿ ಆತ್ ನೋಡಿ ಹಾಂ ಎಷ್ಟು ಕೆಂಪಾಗಿತ್ತು ನೋಡಿ ಖಾರ ಕೆಂಪು ಲಾಲ್ ಆಗೈತಿ ಆಟ ಮಸಾಲೆ ಹಾಕಿ ಎಲ್ಲ ಮಾಡ್ರಿ ಈ ಥರ ಹಾಕೈತಿ ನೋಡಿ ಕಾಯಿ ಖಾರ ತಿನ್ನಾಕ ರುಚಿ ಬರ್ತೈತಿ ಮತ್ತೆ ಸಾನ್ ಗಟ್ಲೆ ಇಟ್ರು ಖಾರ ಕೆಡಂಗಿಲ್ಲ ಎಷ್ಟು ಲಾಲ್ ಆಗೈತಿ ನೋಡಿ ಎಷ್ಟು ಮಸಾಲೆ ಹಾಕಿ ನಮ್ಮ ಕಡೆ ಹಿಂಗೆ ಮಾಡಂಗಿಲ್ಲ ಅದಕ್ಕೆ ಮಾಡಿನಿದ್ದು ಪಕ್ಕ ಉತ್ತರ ಕರ್ನಾಟಕ ಸೈಡ್ ಈ ಥರ ಖಾರ ಮಾಡ್ತಾರೆ ಅದಕ್ಕೆ ವರ್ಷಾನಗಟ್ಲೆ ಕೆಡಂಗಿಲ್ಲ ನಿಮ್ಮ ಖಾರ ಏನಾದ್ರೂ ಏನಾಗಂಗಿಲ್ಲ ಕಾರಿಗೆ ವರ್ಷಾನಗಟ್ಲೆ ಇಟ್ರು ಕಾರಿಗೆ ಏನಾಗಂಗಿಲ್ಲ ಕೆಡಂಗಿಲ್ಲ ಖಾರ ಇಟ್ಟೆಲ್ಲ ಹಾಕಿ ಸಾಮಾನು ಹಾಕಿ ಹಿಂಗೆ ಮಾಡ್ಕೋಬೇಕು ಖಾರ ಏನು ಇದ್ರ ವರ್ಷಾನಗಟ್ಲೆ ಇಡ್ನಿ ಅದಕ್ಕೆ ಏನಾರ ಆದ್ರೆ ಖಾರ ರುಚಿ ಬರ್ತೈತಿ ತಿನ್ನಾಕ ಸ್ವಾದ ಮಸಾಲೆ ಹಾಕಿ ಮಾಡಿದ್ರೆ ಎಷ್ಟು ಕೆಪಾಗೈತಿ ನೋಡು ಖಾರ ಟೇಸ್ಟ್ ಮಾಡಿ ಒಂದೊಂದು ಒಂದಿಟ ಹೆಂಗಾಗೈತಿ ಮಾಡಿ ನೋಡ್ಲ ನೋಡಿ ಎಷ್ಟು ರುಚಿ ಬಂದೈತಿ ರುಚಿ ಬಂದೈತಿ ಮತ್ತೆ ಹಿಂಗೆ ಮಾಡ್ರನ ಖಾರ ಮಸಾಲೆ ಇಲ್ದ ಒಬ್ಬೊಬ್ರು ಹಂಗೆ ಕುಟ್ಟಿಸ್ತಾರೆ ಹಂಗೆ ಹಾಕಿರ ಖಾರ ಚಲೋ ಆಗಂಗಿಲ್ಲ ಲಾಲ ಕಡಕ್ ನೋಡತ್ ನೋಡಿ ಅಡಿಗೆ ಮಾಡಿರ್ನು ಇದ್ರಾಗ ಹಾಕಿರ್ನು ಅಷ್ಟು ಕಡ್ಕ ಹಾಕೈತೆ ಖಾರ ಕೆಂಪು ಲಾಲ್ ಆಕೈತಿ ನೋಡಿ ಹೆಂಗೆ ಮಾಡ್ಬೇಕು ನಾವು ಓದಿದ್ದು 1 ವರ್ಷದ ಹಿಂದಿಂದಲೇ ಖಾರ 1 ವರ್ಷ ಅದಕ್ಕೆ ಇದು ಭಾರಿ ಬರ್ತದೆ ಖಾರ ಇದು ಹೊಲ್ದಾಗಿನ ಕಾಯಿ ಎಷ್ಟು ಖಾರ ಚಂದ ಬಂದೈತೆ ನೋಡು ಆಯ್ತು ಇಟ್ಟು ಕಡಕ್ ಆತಂದ್ರೆ ಒಬ್ಬೊಬ್ರು ಏನು ಮಾಡ್ತಾರೋ ಇಡ್ಲಿ ಸುಟ್ಟ ಎಣ್ಣ್ಯಾಗ ಅರಿದದನ್ನ ಎಣ್ಣ್ಯಾಗ ಕಲಿಸಿ ಖಾರ ನೆದರಾಗಂಗಿಲ್ಲ ಅಂತೇಳಿ ಇದ್ರಾಗ ಹಾಕ್ತಾರೆ ದೃಷ್ಟಿ ಆಗ್ಬಾರ್ದಂತ ಅದನ್ನ ಹಾಕದ ದೃಷ್ಟಿ ಆಗ್ಬಾರ್ದು ಅಂತೇಳಿ ಖಾರನಾಗ ಹಾಕ್ತಾರೆ
ಅಯ್ಯ ಹಾಂ ಅಂದ್ರೆ ಯಾರು ಹಿಂಗೆ ಕಾಯಿಪಲ್ಲೆ ಮಾಡಿದ್ ನೋಡ್ತಾರಲ್ಲ, ಹಾಂ ನೋಡಿ ನಂತರ ಅದು ಚಲೋ ಆಗಿತ್ತಂದ್ರೆ ಹಂಗೆ ಇಡ್ಲಿ ಸುಟ್ಟು ಎಣ್ಣೆ ಕಲಿಸಿ ಕಾರ್ನ ಕುಡಿಸ್ತಾರೆ. ಓಹೋ ದೃಷ್ಟಿ ಆಗ್ಬಾರ್ದಂತ ಈ ಥರ ಮಾಡ್ಬೇಕು ಲಾಸ್ಟಿಗೆ. ನೋಡ್ಲ ಖಾರ ಹೆಂಗೆ ಬಂದೈತಿ, ಕೆಂಪು ಕಲರ್ ಖಾರ ಕೆಂಪು ಲಾಲ್ ಹಿಂಗಾದ್ರೆ ಖಾರ. ಖಾರ ವರ್ಷಾನ್ಗಟ್ಲೆ ಇಟ್ಟು ತಿನ್ಬೋದು. ಗಂಟೆ ಕೆಡಂಗಿಲ್ಲ, ಕುಡಿಸ್ರೆ ಹಿಂಗೆ ಕುಡಿಸ್ಕೋಬೇಕಾರ. ಎಷ್ಟು ಮಸಾಲೆ ಹಾಕಿ ಮಾಡಿ ಚೆನ್ನಾಗಿ ಮಾಡಿ ಇಟ್ಕೋತಂದ್ರೆ ಮ್ಯಾಲ ಮಸಾಲೆ ಹಾಕಿದ್ರು ನಡಿತೈತಿ. ರುಚಿ ಬರ್ತೈತಿ. ಒಂದು 15-20 ಥರ ಮಸಾಲೆ ಇದ್ದು ಏನೋ ಎಲ್ಲ ಕುಡ್ಸಿ ಕೊಬ್ಬರಿ ಅರಿಶಿನ ಎಲ್ಲ ಕೂಡ. ಈಗ 600 ರೂಪಾಯಿ ಮಸಾಲೆ ಅದಕ್ಕೆ. 600 ರೂಪಾಯಿ ಮಸಾಲೆ. ಮತ್ತು ಕೊಬ್ಬರಿ ಮಣಿಯು, ಅರಿಶಿನ ಮಣಿಯು, ಸಾಸಿವೆ ಮಣಿಯು, ಇದು 600 ರೂಪಾಯಿ ಮಸಾಲೆ. ಇಷ್ಟು ಮಾಡ್ಕೊಳ್ಬೋದು. ಎಷ್ಟು ಮಾಡ್ಕೊಳ್ಳೋದು. ಹೆಂಗೆ ವಾಸ ಬರಾಯ್ತು ನೋಡ್ರಿ, ಘಮ ಘಮ ಅನ್ನತೈತಿ. ನೋಡಿರಿ ಒಂದ್ಸಲ ನೀವು ಈ ಥರ ಟ್ರೈ ಮಾಡಿರಿ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮತ್ತು ಸಬ್ಸ್ಕ್ರೈಬ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.